ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನನ್ನ ಮಗನ ಬರ್ತ್ಡೇ ಫ್ರೆಂಡ್ಸ್. ಇವತ್ತು ಎಲ್ಲ ಕೆಲಸ ಆಗಿದೆ. ಇವತ್ತು ಬರ್ಡೇ ನಾವು ಯಾವ ರೀತಿ ಮಾಡ್ತೀವಿ ಸ್ಯಾಂಪಲಾಗಿ ನೋಡಿ. ಇವತ್ತು ಬರ್ಡೇ ಅಲ್ವಾ ನಿಂದು? ಇವತ್ತು ಬರ್ಡೇ ಫ್ರೆಂಡ್ಸ್ ಇವತ್ತು. ಹಾಗಾಗಿ ನೋಡಿ ನಮ್ಮ ಡ್ರೈ ಫ್ರೂಟ್ ಎಲ್ಲಿಟ್ಟಿದ್ದೀನಿ. ಇವಾಗ ಸ್ಕೂಲಿಂದ ಬಂದರು 4 ಗಂಟೆಯಿಂದ ನಾನು ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಳು ಸ್ಕೂಲಿಂದ ಬಂದು ನೋಡಿ ಯೂನಿಫಾರ್ಮ್ ಎಲ್ಲ ಈ ಥರ ತೆಗೆದು ಬಿಸಾಕ್ತಾರೆ ನೋಡಿ. ಇವಾಗ ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ನನಗೆ, ಹಾಗಾಗಿ ಧ್ವನಿ ಸ್ವಲ್ಪ ಚೇಂಜ್ ಬರ್ಬೋದು, ಏನು ಅನ್ಕೋಬೇಡಿ. ಇವಾಗ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ನೋಡಿ ಹೊರಗಡೆ ಪೂಜೆ ನೋಡಿ ಯಾವ ರೀತಿ ಆಗಿದೆ ನೋಡಿ. ಹೊರಗಡೆ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಬಾಗಿಲು ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ. ಈ ಕಡೆ ಬಟ್ಟೆ ಎಲ್ಲ ಒಗ್ದು ಹಾಕಿಬಿಟ್ಟಿದ್ದೀನಿ ನೋಡಿ. ಬಟ್ಟೆ ಎಲ್ಲ ಆಗಿದೆ ಫ್ರೆಂಡ್ಸ್ ಒಗೆಯೋದು ನೋಡಿ, ಕಾಣಿಸ್ತಾ ಇದೆಯಾ? ಇವಾಗ ಪೂಜೆ ಯಾವ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ನೋಡಿ. ಸೋಮವಾರದ ಬ್ಲಾಗ್ ಇದು. ಇವತ್ತು ನಾವು ಸಿಂಪಲಾಗಿ ಯಾವ ರೀತಿ ಬರ್ಡೇ ಮಾಡ್ತೀವಿ ಅಂತ ನೋಡಿ. ಹಾಗೆ ಅಷ್ಟು ಗ್ರ್ಯಾಂಡೇನು ಮಾಡಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಆಗಲ್ಲ, ನೋಡಬೇಕು, ಬರೋ ವರ್ಷ ಮಾಡಬೇಕು. ಇವಾಗ ಇವರು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ನೋಡಿ. ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇವಾಗ ಇವರು ಟ್ಯೂಷನ್ಗೆ ಹೋಗ್ತಾರೆ ಫ್ರೆಂಡ್ಸ್ ನೋಡಿ. ಈ ಒಂದು ಸಂಜೆ ಸಿಂಪಲ್ ಬರ್ಡೇ ಮಾಡ್ತೀವಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲ, ಹಾಗಾಗಿ ನನಗೆ ಊಟ ಸೇರ್ತಾ ಇಲ್ಲ. ಲೇಟ್ ಆದರೂ ಹಸಿವಾಗಿಲ್ಲ. ಇವತ್ತು ಸ್ವಲ್ಪ ಧ್ವನಿ ಕೂಡ ಚೇಂಜ್ ಇದೆ ನಂದು ನೋಡಿ. ಅವಳು ಡ್ರೈ ಫ್ರೂಟ್ ತೊಗೊಂಡು ಲೈವ್ ಅಲ್ಲೇ ಕುಂತ್ಕೊಂಡು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಲೈವ್ ಮಾಡೋದು ಅದೇ ಪ್ಲೇಸ್ ನಂದು, ಕಾಣಿಸ್ತಾ ಇದೆಯಲ್ಲ? ನನ್ನ ಲೈವ್ ಪ್ಲೇಸು ಅದೇ. ಲೈವ್ ಯಾವಾಗ ಮಾಡ್ತೀನಲ್ಲ ನಾನು ಅದೇ ಮಾಡ್ತೀನಿ ನೋಡಿ. ನಿಮಗೂ ಚಾಕ್ಲೇಟ್ ಕೊಡ್ತಾ ಇದ್ದಾನೆ ನೋಡಿ. ಫೋನಲ್ಲೇ ಚಾಕ್ಲೇಟ್ ಕೊಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ತೊಗೊಂಡು ವಿಶ್ ಮಾಡಿ ಅವನಿಗೆ. ಓಕೆ ಫ್ರೆಂಡ್ಸ್, ಸಂಜೆ ಸಿಗೋಣ. ಇವಾಗ ಊಟ ಮಾಡ್ತೀನಿ ನಾನು ನೋಡಿ. ಇವಾಗ ನಾನು ಊಟ ಮಾಡ್ತೀನಿ. ಇದು ಮೊನ್ನೆ ಹೇಳಬೇಕು ಅಂತ ಅಂದ್ಕೊಂಡೆ ನಿಮಗೆ ನಾನು. ದೊಂಡ ಅಂದರೆ ಇವಾಗ ದೊಂಡಕಾಯಿ ಚಟ್ನಿ ಅಂತಾರಲ್ಲ ಫ್ರೆಂಡ್ಸ್, ಚಟ್ನಿ ಮಾಡಿದ್ದೀನಿ. ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ಅದ್ರ ಜೊತೆ ಇದು ಸೂಪರ್ ಇರುತ್ತೆ. ಇವಾಗ ಇದೇ ಊಟ ಮಾಡ್ತೀನಿ. ಊಟ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನನಗೆ ನನ್ನ ಮುಖ ನೋಡಿದ್ರೆ ಫುಲ್ ಡಲ್ಲಾಗಿ ಹೋಗಿದೆ ಫ್ರೆಂಡ್ಸ್, ಹಾಗಾಗಿ ಮುಖ ತೋರಿಸ್ತಾ ಇಲ್ಲ ನಾನು ನಿಮಗೆ. ಇವತ್ತು ಬರ್ಡೇ ಆದರೂ ನಿದ್ದೆ ಮಾಡಿದ್ರೆ ಹೇಳಲಿಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿದೆ ಫ್ರೆಂಡ್ಸ್. ತಲೆನೋವು ಎಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಅದಕ್ಕಾಗಿ ಫೇಸ್ ತೊಗೊಳ್ತಾ ಇಲ್ಲ. ಓಕೆನಾ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀನಿ. ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ, ಒಂದು ಸ್ವಲ್ಪ ಉಳಿದಿದೆ. ಅದು ಊಟ ಮಾಡಿಬಿಟ್ಟು ನೋಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ನಿನ್ನೆದು 2 ಜೋಳದ ರೊಟ್ಟಿ ಉಳಿದಿದ್ದಾವೆ ಫ್ರೆಂಡ್ಸ್. ನಿನ್ನೆದು 2 ಜೋಳದ ರೊಟ್ಟಿ ಇದ್ದಾವೆ ಫ್ರೆಂಡ್ಸ್. ಇವಾಗ ಖಾರ ಮತ್ತು ದೊಂಡಕಾಯಿ ಇದು ಚಟ್ನಿ ಏನಿದೆಯಲ್ಲ ಅದ್ರ ಜೊತೆ ಒಂದು ರೊಟ್ಟಿ ಮತ್ತು ಒಂದು ಸ್ವಲ್ಪ ವೆಜಿಟೇಬಲ್ ರೈಸು ಊಟ ಮಾಡ್ತೀನಿ. ಊಟ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಕೇಕ್ ಕಟ್ ಮಾಡೋ ಸಮಯದಲ್ಲಿ ಇವಾಗ ದೇವರಿಗೆ ನಾನು ಆಲ್ರೆಡಿ ಪೂಜೆ ಮಾಡಿದ್ದೀನಲ್ಲ, ಅವನು ಅಗರಬತ್ತಿ ಬೆಳಗ್ತಾ ಇದ್ದಾನೆ ದೇವರಿಗೆ. ಇವಾಗ ಕೇಕ್ ಕಟ್ ಮಾಡೋ ಸಮಯ ಅಲ್ವಾ, ಹಾಗಾಗಿ ದೇವರಿಗೆ ಒಂದು ಸ್ವಲ್ಪ ಅಗರಬತ್ತಿ ದೀಪ ಅಲ್ಲಿ ಮುಟ್ಟಿಸ್ಬಿಟ್ಟು ಕೇಕ್ ಕಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ. ಹಾಯ್ ಮಾಡ್ರಿ ನೋಡಿ. ಅವ್ರ ಮಾಮ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಫಸ್ಟ್ ಅವರೇ, ಇವಾಗ ಸೆಕೆಂಡ್ ನಮ್ಮ ಸೋದರಳೆ ನೋಡಿ.
ಇವಾಗ ನಮ್ದು ಎಷ್ಟು ರಿಲೇಟಿವ್ ಇದ್ದಾರೆ ಅಷ್ಟೇ ಜನಕ್ಕೆ ಹೇಳಿದ್ದೀವಿ ಫ್ರೆಂಡ್ಸ್, ಜಾಸ್ತಿ ಯಾರಿಗೆ ಹೇಳಿಲ್ಲ. ಅಗರಬತ್ತಿ ಇಡಲಿ ಕಡಿ ಮಾಡು, ಬೇಡ್ಕೊ. ಕುಕಮ್ ಹಚ್ಕೊಂಡಿದ್ದಿಲ್ಲ ನೋಡಿ, ಕುಂಕುಮ ಹಚ್ಚಿದ್ದೀನಿ. ಜೇಜ್ ಬೇಡ್ಕೊ, ಬೇಡ್ಕೊಂಡು ನೋಡಿ. ಹೆಂಗಿದಾವೆ ಡ್ರೆಸ್ಸು ಫ್ರೆಂಡ್ಸ್ ನೋಡಿ. ಇವಾಗ ಕೇಕ್ ನೋಡಿ, ಟೇಬಲ್ ಮೇಲೆ ಚೇರ್ ಮೇಲೆ ಟೇಬಲ್ ಇಟ್ಟು ಟೇಬಲ್ ಮೇಲೆ ದೀಪ ಹಚ್ಚಿದ್ದಾನೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಮಾಡ್ತೀವಿ. ಹೊಂಟ್ರ ಇವಾಗ ನೋಡಿ, ಪ್ಲೇಸ್ ಕಡಿಮೆ ಇದೆ ಫ್ರೆಂಡ್ಸ್, ಹಾಗಾಗಿ ರಾತ್ರಿಗೆ ಹೇಳ್ಕೊಟ್ಟಿದ್ದೆ. ಪಬ್ಲಿಕ್ ಬಂದಿದ್ದೆ, ಮನೆ 14 ಬಂದಿದ್ದೆ ಹೋಟೆಲ್. ನಾವು ಅವ್ರ ಮನೆಯಲ್ಲಿ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್, ಅವ್ರ ಮನೆಯಲ್ಲಿ ಟೋಟಲ್ 14 ಕ್ಯಾಟ್ಸ್ಗಳಿದ್ದಾವೆ. ಅದಕ್ಕಾಗಿ ಎಲ್ಲರದು ಮೆಂಬರಿಂದ ಹೇಳ್ತಾ ಇದ್ರು ನೋಡಿ. ನಮ್ಮ ಕ್ಯಾಟ್ ಹೆಂಗೆ ಕೂತಿದೆ ನೋಡಿ, ಪ್ಲೇಸ್ ಇಲ್ಲ ನೋಡಿ ಫ್ರೆಂಡ್ಸ್. ಇಷ್ಟೇ ಏನಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಮ್ಮ ಸೋದರಳೆಯ ಸಾಂಗ್ ಹಚ್ಚಿದ್ನು ಫ್ರೆಂಡ್ಸ್ ಫೋನಲ್ಲಿ. ಅದು ನನ್ನ ಗಮನಕ್ಕೆ ತೊಗೊಂಡಿಲ್ಲ ವೀಡಿಯೋ ಮಾಡುವಾಗ, ಹಾಗಾಗಿ ಇದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಟೇಬಲ್ ಎಲ್ಲ ರೆಡಿ ಮಾಡ್ತಾಯಿದ್ರೆ ಅದು ತುಂಬ ಕೆಳಗಡೆ ಆಗ್ತಾಯಿತ್ತು ನೋಡಿ. ಚೇರ್ ಮೇಲೇ ಇಡ್ತೀವಿ ಫ್ರೆಂಡ್ಸ್, ಪ್ಲೇಸ್ ಇಲ್ವಲ್ಲ, ಮಂಚದ ಮೇಲೆ ಇಡಬಾರ್ದಲ್ಲ ನೋಡಿ ಫ್ರೆಂಡ್ಸ್. ಅದು ಟೇಬಲು ತುಂಬ ವಜ್ಜನೆ ಇರಲಿ ಚಿಕ್ಕದಿದೆಯಲ್ವಾ, ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಐಡಿಯಾ ನೋಡಿ ಫ್ರೆಂಡ್ಸ್ಗೆ ಮೇಲೆ ಟೇಬಲ್ ಇಡೋಣ, ಸ್ವಲ್ಪ ಮೇಲೆ ತಾಗುತ್ತೆ, ಕೇಕ್ ಕಟ್ ಮಾಡಲಿಕ್ಕೆ ಬರುತ್ತೆ ಅಂತ ಅವ್ರ ಐಡಿಯಾ. ಅಂದರೆ ಅವ್ರ ಐಡಿಯಾ. ಅವರು ಇವಾಗ ಟೇಬಲ್ ಕೇಕ್ ಕಟ್ ಮಾಡ್ಲಿಕ್ಕೆ ಬರಲ್ವಲ್ಲ, ಸ್ವಲ್ಪ ಎತ್ಬಿಟ್ಟು ಈ ಥರ ಬಂದು ಕಟ್ ಮಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅವನು ಎಷ್ಟು ಚೇರ್ ಮೇಲೆ ಇದ್ದಾನೆ ಅವನು ಕರೆಕ್ಟ್ ಲೆವೆಲ್ಗೆ ಟೇಬಲ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ಬರ್ತಾನೆ ಇಲ್ಲ. ಇನ್ನೊಂದು ಚಿಕ್ಕ ಟೇಬಲ್ ಕೊಟ್ಟಿದ್ದೀನಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ನೋಡಿ. ಕೆಳಗಡೆ ಒಂದು ಚಿಕ್ಕ ಟೇಬಲು, ಅದ್ರ ಮೇಲೆ ಬಿಂದಿಗೆ ಮೇಲೆ ಮತ್ತೊಂದು ಟೇಬಲ್ ಇಟ್ಟಿದ್ದೀವಿ ನೋಡಿ. ಈ ಥರ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಕೇಕ್ ಕಟ್ ಮಾಡಲಿಕ್ಕೆ ಟೇಬಲ್ ರೆಡಿ ಆಯಿತು ನೋಡಿ. ಇರೋದ್ರಲ್ಲೇ ಇದೇ ಥರ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತ ಇಲ್ಲ, ಅದು ಇಲ್ಲ ಇದಿಲ್ಲ, ಇರೋದ್ರಲ್ಲೇ ಖುಷಿ ಪಡಬೇಕು ಅಂತ ನಂದು ಮನಸ್ಸಿಂದ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಕೇಕ್ ನೋಡಿ ಫ್ರೆಂಡ್ಸ್, ಕೇಕ್ ಯಾವುದು ಅಂತ ನೀವು ಗೆಸ್ ಮಾಡಿ, ಯಾವುದು ಕೇಕು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಇವಾಗ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಏನು ಅದು ಬೆಲೂನ್ ಅದನ್ನೇ ಏನು ತಂದಿಲ್ಲ, ಕ್ಯಾಂಡಲ್ ಹಚ್ತಾರೆ ಇವಾಗ. ಹೆಸರು ಎಲ್ಲ ಅದು ಏನು ಇಕ್ತಾ ಇದ್ದಾರಲ್ಲ ಹಾರ್ಟ್ ಶೇಪು, ಅದ್ರ ಮೇಲೆ ಇದೆ ಫ್ರೆಂಡ್ಸ್ ಅವನ ಹೆಸರು. ಒಂದು ಚಿಕ್ಕದಾಗಿ ಒಂದು ಬಿಸ್ಕೆಟ್ ಥರ ಇದೆ ನೋಡಿ, ಅದ್ರ ಮೇಲೆ ಅವನ ಹೆಸರಿದೆ. ಇವಾಗ ಕೇಕ್ ಕಟ್ ಮಾಡೋ ಸಮಯ, ಇವಾಗ ಅಲ್ಲಿವರೆಗೂ ಕ್ಯಾಂಡಲ್ ಹಚ್ತಾರೆ. ಇವಾಗ बराबर पड़े हैप्पी बर्थडे अर्जुन ಅಂತ ಖಾಲಿ ಒಂದು ಕೊಟ್ಟ ಅಲ್ಲ ಅದು ಕೊಟ್ಟ ಓಡ್ತಾಣ ನಿಂತ್ಕೊಂಡು ಹೊಟ್ಟೆ ಹೆಸರು ಬರೆದು ಕೊಟ್ಟ ಕೇಕ್ ಮೇಲೆ ಬರ್ತಿಲ್ಲ ಹ್ಯಾಪಿ ಬರ್ತ್ಡೇ ಅರ್ಜುನ್ ಅದಲ್ಲ ಹ್ಯಾಪಿ ಬರ್ತ್ಡೇ ಇದು ಆಯ್ತು ಇದಾನ ಹೆಸರು ಆಯ್ತು ಅದು ಅರ್ಜುನ್ ಆಯ್ತು ಮುಂದೆ ಕೊಟ್ಟೆ ಪೂರ ಹೆಸರು ಹಾಕಬೇಕೇನು ಅವ ಮತ್ತೆ ಸಸ ಮೈ ಇಲ್ಲ ಅದು ಕಿಮ್ಮೆ ಹೆಸರು ಐ ಹೊಂಟಾಳ ಮಮ್ಮಿ ನಮ್ಮ ರಿಲೇಟಿವ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಕರೆದಿದ್ದೀವಿ. ಅದರಲ್ಲಿ ಇನ್ನೊಂದು 50% ಬಂದೇ ಇಲ್ಲ. ನಮ್ಮ ರಿಲೇಟಿವ್ ಅಲ್ಲೇ ಇನ್ನೂ 50% ಬಂದೇ ಇಲ್ಲ ಫ್ರೆಂಡ್ಸ್, ಇನ್ನೂ ಬರಬೇಕಿತ್ತು. ಆದರೂ ಮನೆ ನಾವು ಲೇಟಾಗಿ ಕಟ್ ಮಾಡಿದ್ದೆವು. ಕೆಲಸಕ್ಕೆ ಎಲ್ಲರೂ ಹೋಗ್ತಾರೆ, ಕೆಲಸಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ಮಾಡೋಷ್ಟಲ್ಲೇ ಲೇಟ್ ಆಗುತ್ತೆ. ಅದರಲ್ಲಿ ಈ ಕಡೆ ಬಂದರೆ ಅಡುಗೆ ಲೇಟ್ ಆಗುತ್ತೆ ಅಂತ ಕೆಲವೊಂದಿಲ್ಲ. ಇವಾಗ ಕಟ್ ಮಾಡೋ ಸಮಯ ಫ್ರೆಂಡ್ಸ್. ಇವಾಗ ಕೇಕ್ ಕಟ್ ಮಾಡೋದು, ಕ್ಯಾಂಡಲ್ ಎಲ್ಲ ಹಚ್ಚಿ ರೆಡಿ ಆಗಿದೆ. ಇವಾಗ
ಇವಾಗ ಕೇಕ್ ಕಟ್ ಮಾಡೋದು ಒಂದೇ ಬಾಕಿ ಇದೆ ಅಲ್ವಾ. ಸಿಂಪಲ್ ನಾನು ಇದೇ ಸೇಮ್ ಟು ಸೇಮ್ ಇದೇ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಬರ್ಡೇ ಮಾಡೋಕ್ಕಿಂತ ಮುಂಚೆ ಈ ಥರ ಆರತಿ ಬೆಳಗಬೇಕು ಫ್ರೆಂಡ್ಸ್. ಯಾವಾಗಲೂ ಅಕ್ಷತೆ ಕಾಳು ಹಾಕಬೇಕು. ಅಕ್ಷತೆ ಕಾಳು ನಾನು ಹಾಕಲ್ಲ, ಏನಂತಂದರೆ ವರ್ಷ ಹಾಕ್ತೀನಲ್ಲ, ಇದು ಈ ವರ್ಷ ಬೇಡ ಅಂದ್ಬಿಟ್ಟು ಹಾಕ್ತಾಯಿಲ್ಲ. ಇವಾಗ ಎಲ್ಲರಿಗೂ ಕುಂಕುಮ ಹಚ್ಚಿಬಿಟ್ಟು ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಯಾವ ರೀತಿ ಮಾಡ್ತೀವಂತ ನೀವು ಕೂಡ ನನಗೆ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಫಸ್ಟ್ ಬರ್ಡೇ ಇದ್ದರೆ ₹1 ಕಾಯಿನ್ ಇರುತ್ತಲ್ಲ ಫ್ರೆಂಡ್ಸ್, ಆ ಕಾಯಿನಿಂದ ಕಟ್ ಮಾಡಬೇಕು. ಫಸ್ಟ್ ಬೇಬಿ ಬರ್ಡೇ ಮಾಡ್ತೀವಲ್ಲ, ₹1 ಕಾಯಿನಿಂದ ಕಟ್ ಮಾಡಿಸ್ಬೇಕು. ಅದು ಇನ್ನೂ ಸೂಪರಾಗಿರುತ್ತೆ. ಇದು ಎಲ್ಲ ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲ ಏನು ಬೇಡ. ಫಸ್ಟ್ ಬರ್ಡೇ ಇದ್ದು ಯಾರು ಮಾಡ್ತಿರಲ್ಲ ಅದು ₹1 ಕಾಯಿನಿಂದ ಮಾಡಿ ಕಟ್ ಮಾಡಿಸಿ ಮಕ್ಕಳ ಕೈಯಿಂದ. ಹೂ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಮೊಳ ಹೂವು ತೊಗೊಂಡಿದ್ದೀನಿ. ನನಗಿಷ್ಟ ಫ್ರೆಂಡ್ಸ್ ಆ ಥರ ಹೂವು ಹಚ್ಕೊಳ್ಳೋದು. ಕೆಲವೊಬ್ಬರಿಗೆ ಕನಕಾಂಬರ, ಕೆಲವೊಬ್ಬರಿಗೆ ಮಲ್ಲಿಗೆ ಅಂದರೆ, ನನಗೆ ಮಲ್ಲಿಗೆ ಹೂ ಅಂದರೆ ಇಷ್ಟ. ಹಾಗಾಗಿ ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಏನು ಸ್ಯಾರಿ ಗಿರಿ ಏನು ಹುಟ್ಟಿಲ್ಲ, ನಾನು ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ. ಯಾರೂ ಅಷ್ಟು ಗ್ರ್ಯಾಂಡ್ ರೆಡಿಯಾಗಿಲ್ಲ ಫ್ರೆಂಡ್ಸ್. ಸಿಂಪಲ್ ಅಂದರೆ ನಾನು ಹೇಳಿಲ್ವಲ್ಲ ಗ್ರ್ಯಾಂಡ್ ಮಾಡ್ತಾಯಿದ್ದೀನಿ ಅಂತ. ಸಿಂಪಲ್ ಕೇಕ್ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ಹಾಗೆ ಬಂದಿದ್ದಾರೆ, ಯಾರೂ ರೆಡಿಯಾಗಿಲ್ಲ. ಎಲ್ಲರೂ ಬೇಡ, ನಾನೇ ಕೂಡ ರೆಡಿಯಾಗಿಲ್ಲ. ಇಲ್ಲರದೇನು ಯಾರೂ ಅಷ್ಟೊಂದು ರೆಡಿಯಾಗಿಲ್ಲ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಹಾಗೆ ಬಂದಿದ್ದಾರೆ. ಯಾರಿಗೆ ಜಾಸ್ತಿ ಕರೀತಾ ಇಲ್ಲ ಅಂದರೆ ಹಾಗೆ ಬಂದಿದ್ದೀವಿ. ಎಲ್ಲರೂ ಹಾಗೆ ಇದ್ದೀವಿ, ಎಲ್ಲರೂ ರೆಡಿ ಏನಾಗಿಲ್ಲ. ಮತ್ತು ಸ್ವಲ್ಪ ಎಲ್ಲರೂ ಕರೆದಿದ್ವಿ. ಮಗ ಕೂಡ ಖುಷಿ ಆಗ್ತಾನೆ ಅಂದ್ಬಿಟ್ಟು ಕರೆದಿದ್ದೀನಿ. ಇಲ್ಲಾಂದರೆ ನಿಜ ಹೇಳ್ಬೇಕಂದ್ರೆ ಈ ವರ್ಷ ಅಷ್ಟೇನು ಮಾಡಲೇಬೇಡ್ದು ಅಂತ ಅಂದ್ಕೊಂಡಿದ್ದೆ. ಆದರೂ ಇವನು ಫುಲ್ ಅಳ್ತಾನೆ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದೀವಿ. ಇವಾಗ ಎಲ್ಲರಿಗೂ ಕುಂಕುಮ ಹಚ್ಚೋದಾಯ್ತು. ಇವಾಗ ನನ್ನ ಮಗಳು ನೋಡಿ ಫ್ರೆಂಡ್ಸ್, ಈ ಕಡೆ ಕ್ಯಾಮ್ರಾದಲ್ಲಿ ಬರೋದು ಬಂದು ಮತ್ತೆ ಹೆಂಗೆ ಮಾಡ್ತಾವಳೆ ನೋಡಿ. ಇವಾಗ ಕೇಕ್ ಅಂತೂ ರೆಡಿ ಇದೆ. ಇವಾಗ ಇವನಿಗೆ ಆರತಿ ಬೆಳಿಬೇಕು ಫ್ರೆಂಡ್ಸ್. ಇವಾಗ ನಾವು ಇದೇ ಥರ ಮಾಡೋದು ನೋಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹುಟ್ಟಿದ ದಿವಸ ಈ ಥರ ಎಲ್ಲ ನಾವು ಆರತಿ ಬೆಳಗೋದು, ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಕೊಡೋದು, ಇದೆಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಂದು ಮನಸ್ಸಿನ ಮಾತಿದು. ಅಂದರೆ ನಾನು ಅಂದ್ಕೋತೀನಿ ಈ ಥರ ಆರತಿಗೆಲ್ಲ ಬೆಳಗ್ಬಿಟ್ಟು ಈ ಥರ ಬರ್ಡೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ವರ್ಷ ನಮ್ಮ ಮಗಳದಾಗಲಿ ಮಗಂದಾಗಲಿ ಸೇಮ್ ಇದೇ ಥರ ಮಾಡೋದು ನೋಡಿ ಫ್ರೆಂಡ್ಸ್. ಆರತಿಗೆ ಕಂಪಲ್ಸರಿ ಬೆಳಗಲೇಬೇಕು. ಇವಾಗ ಕೇಕ್ ಕಟ್ ಮಾಡೋ ಸಮಯ. ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಈ ಕಡೆ ಬರ್ರ ಮಿತ, ಈ ಕಡೆ ಬನ್ನಿ. ಮೂರು ಜನ ಆಗಿ ಕಟ್ ಮಾಡ್ದು ಕೇಕ್ ಕಟ್ ಮಾಡಬಾರ್ದು ಫ್ರೆಂಡ್ಸ್. 3 ಜನ ಆಗಿ ಇನ್ನೊಬ್ರು ಯಾರಾದರೂ ಬೇಕು, ಹಾಗಾಗಿ ಕರಿತಾ ಇದ್ದೀನಿ. ಮಗಳು ಬಂದರು, ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇವಾಗ.
ತಿನ್ಸು ಏ ಅವ ತಿನ್ಸ್ಕ. ಅವಲ್ಲ ದೇವಿಕಾ ತಿನ್ಸು ಅವಲ್ಲ ಅಣ್ಣ ಕುಡಿತಾರೆ ಫಸ್ಟ್ ನೀ ತಿನ್ಸು. ಅಲ್ಲಿ ತಿನ್ಸು. ಬಾ. ಅಯ್ಯೋ, ಏ ಓಟೆ ಹಾಕ್ತಿ. ಕೈದ ಕೊಡ್ಬೇಕು. ಯಾಕೆ ಕರೆಕ್ಟ್ ಮಾಡ್ದೋಳು ತೋಳಿನ ಕೊಟ್ಟರೆ ವ್ಯಾಪಾರ ಹೋಗ ಕೈಗೆ ಕೊಡ್ಬೇಕು. ಬಾಯ್ಕ ತಿನ್ನು ಆ ಮಾಡ ಕೈ ಹಿಡ್ಬೋದು. ಹೊಳು ಹೊಳು ಹೊಳು. ನೀನು ಬರೋ ತಿನ್ಸಿ ಸಾರಿ ಕಡೆ ಕಡೆ ನಾನೇ ತಿನ್ನಿಸ್ತಾರೆ ಕಲ ಆಮಿತೆ ನೋಡಿ ಕೈ ಕಟ್ಟಕ್ಕೆ ನಾ ರಾತ್ರಿ ಹೇಳಿದೆ ಮಗ ಚಿಕನ್ ಬಿರಿಯಾನಿ ಮಾಡಿದ್ರೆ ಬರ್ತಿದೆ ಬರಲ್ಲ ಬಟ್ಟೆ ಹಾಕಿ ಅಕ್ಕ ನೋಡು ಅಕ್ಕ ಕಣ್ ನೋಡು ಹಾಂ ಅವನಿಗೆ ಕೈ ಕಚ್ಚ ಬೇಡ ಬೇಡ ಆಯ್ತಾ. ಗೊತ್ತಿಲ್ಲ ಪಗರ. ಇಬ್ಬರು ಹೋಗ್ಯಾರಲ್ಲ ಮೂಗರ ಹೋಗ್ಯಾರ ಅದೇ ಗೊತ್ತಿಲ್ಲ. ಓ ಅದು ಹೋಗ್ಯಾವ. ಆಯ್ತು. ಅವನಿ ಒಂದ್ ಬಲ್ಲಿ ಫೋಟೋ ಇರೋದು ಬರ್ರಿ ಈಗ. ಅದು ತಗೋ ಫೋನ್ ತಗೋರ ಮಿತೆ दवा के लेना थोड़ा मैं ಥೋಡೆ ಇದೆನಾ ಹೋಟೆಲ್ ಹಾಕಿ ಕಾಂದೆ ಇದು ತಿನ್ಸಿದೆ ನಿಮ್ಮ ತಮ್ಮಗ थोड़ा ना तुम हाँ ರೈಟ್. ಮರ ಇವರು ನೀನೇ ತಿನ್ನಕ ಪೈಲೇನೆ ಹಿಡ್ಕೊಂಡಿದ್ರಲ್ಲ ತನ. ಹಾಗಾದ್ರೆ ಕುಡ್ಬಣ್ಣೆ ಅಲ್ಲಿ ನೋಡು ಫೋಟೋ ಫ್ಲಾಶ್ ನೋಡು ದೊಡ್ಡ ಪೀಸ್ ಕುಡ್ನಾಗ ಸಣ್ಣ ಕುಡ್ಬಣ್ಣ ಹೊಡೆದೇವಲ್ಲ ಒಟ್ಟು ಕಟ್ ಮಾಡತ್ತ. ಆಟೆಲ್ಲ ಒಂದು ಬಾಯ್ರೆ ಹಾಕಿ ಇಷ್ಟೆಲ್ಲ ಹಾಕ್ಯಾಕ. ಥೋಡೆ ಒಟ್ಟೆಲ್ಲ ಹಾಕ್ತಾವ ನಾನು ಫೋನ್ ಅವನೇ ಕೊಡು ಇದೇನು ಹೇಳ್ಕೊಡು ಜರಗ ಹೋಗ್ಲತ್ತ. ಅದು ತಗೊಡು ಏ ಸಣ್ಣದ ಗುಡ್ಡ ಕಲ್ಲ ಅಲ್ಲಿಗೆ ನೋಡ ಹಾ ಬರ್ರಿ ಈ ಕಡೆ ಬರ್ರಿ. ಹೊಸ ಮಂದಿ ಬರ್ರಿ. ತಗೊಳ್ಬೇಡ ನೀನು ಇಲ್ಲಿಂದ್ರ ಬಾ ತಗೊಡು ಎಲ್ಲರೂ ಎಲ್ಲಿ ಬಂದಿದ್ದೇವ ಹೊಸ ಮಂದಿ. ಎಲ್ಲರೂ ತೆಗೆದನ ಕದ್ದು ಮುಚ್ಚಿ. ಇಲ್ಲ ಲೈನ್ ಸರಿ ನಿಂತ್ಕೊಂಡ್ ಬರ್ರಿ ಸುಮ್ನೆ ಯಾಕೆ ಹೋದನ ಬಡವರ ಬಡ್ಡೆ ಅಂತ ಹಾಕ್ತಾರ. ನೀ ಏ ಮುದ್ದೆ ಆ ಕಡೆ ಹೋಗ್ತಿದ್ರು. ಆಯ್ತು ಬಿ. ನೀವು ಕಿಲ್ ಕೂಡಿಕ ಕೂಡ್ ಹಿಂಗ ಡೊಗಲ್ ಮಂಚ ನೀವು ಬಿ नाइडल हंटा मारे ಎಲ್ಲರೂ ಫೋಟೋ ಹೊಡಿ ಎಲ್ಲರೂ. ನಾನು ಎರಡು ಶಾಕ್ಗಳು ಬಂದು ಎಲ್ಲ ತಗೊಂಡು ಹೊಡೈತೆ ನಿಂದು ಯಾರಿಗೆ ಕೊಡ್ಬೇಡ ಫೋಟೋ ಹೊಡಿ. ಎಲ್ಲ ಹಾಕತ್ತಿದೆ ಕೆನ್ಸಿಗೊಳಿಸಿ ನೋಡು ಆಲ್ರೆಡಿ ಕರ್ಗಾರಾಗ ಹಾ ಏಯ್ ಚಿಕಾಯ್ ನೋಡ್ರಿ ನನ್ನ ಫೋನ್ ಅದು ಆ ಕಡೆ ಚಿಕನ್ ಬರ್ಲಾಗ ಅಲ್ಲ ಹೊಂಟೆ ಕೇಕ್ ಬಿ ತಗೋ. ಅತ್ತಿ ಬರ್ಲಾಗ ಕೇಕ್ ಬರಲ್ಲ. ಹೋಗಿ ಮಾಡ ಬರ್ಲಾಗ ಹಿಂದೆ ನಿನ್ ಬೆನ್ನಿಗೆ ಅಜ್ಜ ಬನ್ನಿ ನೋಡಿ ಫ್ರೆಂಡ್ಸ್, ಬರ್ಡೇ ಆದಮೇಲೆ ಎಲ್ಲರೂ ಹೋದಾದಮೇಲೆ ನೋಡಿ ಕೇಕ್ ಎಷ್ಟು ಉಳ್ಕೊಂಡಿದೆ ನೋಡಿ, ಸ್ವಲ್ಪ ಉಳ್ಕೊಂಡಿದೆ. ಇವಾಗ ಎಲ್ಲ ಮನೆ ಕಸ ಎಲ್ಲ ಹೊಡಿಬೇಕು ಫ್ರೆಂಡ್ಸ್. ತುಂಬ ಸ್ವಲ್ಪ ಶಾಪಿಗೆ ಕಳಿಸ್ತಾ ಇದ್ದೀನಿ ಮಗಳಿಗೆ. ನಾಳೆಗೋಸ್ಕರ ಹಾಲು ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಕಳಿಸ್ತಾ ಇದ್ದೀನಿ. ಇವಾಗ ಮನೆ ಕಸ ಎಲ್ಲ ಹೊಡಿಬೇಕು ಫ್ರೆಂಡ್ಸ್. ಅವಳು ಶಾಪಿಗೆ ಹೋಗಿ ಬರೋಷ್ಟರಲ್ಲಿ ನಾನು ಮನೆ ಕಸ ಎಲ್ಲ ಹೊಡಿಬೇಕು. ಇವಾಗ ಊಟ ಮಾಡಬೇಕು. ಪಾರ್ಸಲ್ ಸ್ವಲ್ಪ ಮತ್ತು ಮನೆಯಲ್ಲಿ ಸ್ವಲ್ಪ ಕೂಡ ರೈಸ್ ಇದೆ, ಎರಡು ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡ್ತೀವಿ. ಹಾಗೆ ಬರ್ಡೇ ಯಾವ ರೀತಿ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅವನು ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಹಾಗಾಗಿ ಫ್ರಿಜ್ಜಲ್ಲೆಲ್ಲ ಇಟ್ಕೊತಾ ಇದ್ದಾನೆ ಚಾಕ್ಲೇಟು. ಅಲ್ಲಿ ಫ್ರಿಜ್ಜಲ್ಲೆಲ್ಲ ಇಟ್ಕೊತಾ ಇದ್ದಾನೆ. ಎಷ್ಟು ಚಾಕ್ಲೇಟ್ ಬಂದಿದ್ದಾವೆ ಅಂತ ನೀವು ನೋಡಿ ಒಂದು ಸಲ ಗೊತ್ತಾಗುತ್ತೆ. ನೋಡಿ ಒಂದು ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಒಂದೊಂದಾಗಿ ಫ್ರಿಜ್ಜಿಂದ ತೆಗಿತಾ ಇದ್ದಾನೆ ನೋಡಿ.
ನೋಡಿ ಇಷ್ಟೊಂದು ಅವ್ರದ್ದು ದೊಡ್ಡಮ್ಮ ಮತ್ತು ಅವ್ರ ಅತ್ತೆ ಎಲ್ಲರೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಚಾಕ್ಲೇಟ್ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಚಾಕ್ಲೇಟು ಚಿಕ್ಕ ಮಕ್ಕಳು ನಿಜ ಹೇಳಬೇಕಂದ್ರೆ ತಿನ್ನಬಾರ್ದು ಫ್ರೆಂಡ್ಸು. ಡೈಲಿ ಒಂದೊಂದು ಕೊಡ್ತೀನಿ ಇವರಿಗೆ. ಒಂದೇ ದಿವಸಕ್ಕೆ ತಿನ್ನಲಿಕ್ಕೆ ಕೊಡಲ್ಲ ಇವರಿಗೆ. ಹಾಗಿದ್ರೆ ಫುಲ್ ಕೋಲ್ಡ್ ಮತ್ತು ಕೋಲ್ಡೇನು ಆಗಲ್ಲ, ಗಂಟಲು ಕೆಟ್ಟು ಹೋಗುತ್ತೆ ಫ್ರೆಂಡ್ಸ್. ಇವಾಗ ಕ್ಯಾಪ್ ನೋಡಿ, ಕ್ಯಾಪು ತಂದಿದ್ವಿ. ಇವಾಗ ಮಗಳ ಬಡ್ಡೆ ಕೂಡ ಬರುತ್ತೆ, ಇದೇ ಆಗುತ್ತೆ. ಇವಾಗ ಬಡ್ಡೆ ಎಷ್ಟು ಉಳಿದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಊಟ ಮಾಡ್ತೀವಿ, ಊಟ ಮಾಡುವಾಗ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಮನೆ ಊಟ, ಸ್ವಲ್ಪ ಹೊರಗಡೆ ಊಟ ಎರಡೂ ಮಿಕ್ಸ್ ಆಗಿ ಊಟ ಮಾಡ್ತಾಯಿದ್ದೀವಿ ನೋಡಿ. ಬಿರಿಯಾನಿ, ಮಟನ್ ಬಿರಿಯಾನಿ ತಂದಿದ್ದರು. ಒಂದು ಸ್ವಲ್ಪ ಮನೆ ರೈಸ್ ಕೂಡ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಲೇಟ್ ಅಂದರೆ ಒಂದು 10:30 ಆಗಿತ್ತು ಫ್ರೆಂಡ್ಸ್. ಆವಾಗ ಊಟ ಮಾಡಿದ್ವಿ. 10 ಇಲ್ಲ, ಅವ್ರದ್ದು ತರೋಷ್ಟರಲ್ಲಿ 10-11 ತನಕ ಆಗ್ತಾಯಿತ್ತು. ಆವಾಗ ಊಟ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ಈ ಬಡ್ಡೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಕೆಲವೊಬ್ಬರಿಗೆ ನಾನು ಪರಿಚಯ ಮಾಡಿಕೊಟ್ಟಿಲ್ಲ, ಏನಕ್ಕೆ ಮಾಡಿಕೊಟ್ಟಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಊಟ ಮಾಡ್ತೀನಿ. ಊಟ ಮಾಡಾದಮೇಲೆ ಮತ್ತೆ ಸಿಗ್ತೀನಿ. ಊಟ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಸ್ವಲ್ಪ ಗರಂ ಇದ್ದಾಗೆ ಊಟ ಮಾಡಬೇಕು. ಏನಕ್ಕಂದರೆ ಲೇಟ್ ಆದರೆ ಅದು ತಣ್ಣಗಾಗಿಬಿಟ್ರೆ ಹೋಗಲ್ಲ ಫ್ರೆಂಡ್ಸ್ ಬಿರಿಯಾನಿ ಅನ್ನೋದು. ಹಾಗಾಗಿ ಊಟ ಎಲ್ಲ ಮಾಡಾದಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್. ಬಡ್ಡೆ ಇಷ್ಟೇ ಸಿಂಪಲ್ ಆಗಿ ಮಾಡಿದ್ವಿ, ತುಂಬ ಗ್ರ್ಯಾಂಡ್ ಏನು ಮಾಡಿಲ್ಲ, ನೋಡಿದ್ರಲ್ಲ. ಹಾಗೆ ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳ್ತಾ ಇದ್ದೀವಿ. ಪಾರ್ಸಲ್ ಹೊರಗಡೆಯಿಂದನೇ ಪಾರ್ಸಲ್ ಸ್ವಲ್ಪ ತಂದಿವಿ, ಸ್ವಲ್ಪ ಮನೆಯಲ್ಲಿ ಇದೆ. ಸ್ವಲ್ಪ ಪಾರ್ಸಲು, ಸ್ವಲ್ಪ ಮನೆಯಲ್ಲಿಂದ ಅಡುಗೆನೇ ಊಟ ಆಗಿದೆ. ಒಂದು ಸ್ವಲ್ಪ ಇದೆ ರೈಸು, ಸ್ವಲ್ಪ ಸಾಂಬಾರಿದೆ. ಇವಾಗ ಸ್ವಲ್ಪ ಹೊರಗಡೆಯಿಂದ ಬಿರಿಯಾನಿ. ಆಗ ಬಡ್ಡೆ ಎಷ್ಟು ಸಿಂಪಲ್ ಐತಂತ ನೋಡಿದ್ರಲ್ಲ ಫ್ರೆಂಡ್ಸ್. ಅಷ್ಟು ಗ್ರ್ಯಾಂಡ್ ಕೂಡ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೀವಿ. ಹೇಗೆ ಅನ್ನಿಸ್ತಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕೆಲವೊಬ್ಬರಿಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಿತ್ತು, ಆದರೆ ಅವ್ರ ಮುಖ ತೋರಿಸ್ಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ಫ್ರೆಂಡ್ಸ್. ಅಂದರೆ ಅವರು ಇಷ್ಟ ಇಲ್ಲ ಕ್ಯಾಮ್ರಾದಲ್ಲಿ ಬರೋದು. ಹಾಗಾಗಿ ನಾನು ಅಷ್ಟು ನಿಮಗೆ ಅಂದರೆ ಅವರಿಗೆ ಪರಿಚಯ ಮಾಡಿಕೊಟ್ಟಿಲ್ಲ. ನಿಮಗೆ ನಾನು ಏನಕ್ಕೆ ಪರಿಚಯ ಮಾಡಿಕೊಟ್ಟಿಲ್ಲ, ಅದಕ್ಕೆ ಜಾಸ್ತಿ ಇಷ್ಟ ಇಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಪರಿಚಯ ಮಾಡಿಕೊಟ್ಟಿಲ್ಲ. ಇಷ್ಟ ಇದ್ರೇ ಪರಿಚಯ ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಪರಿಚಯ ಮಾಡಿಕೊಟ್ಟಿಲ್ಲ. ಇವಾಗ ಇದು ಸಿಂಪಲ್ ಬಡ್ಡೆ ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡೋರು ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನನಗೆ ನನ್ನ ಮಗನಿಗೆ ವಿಶ್ ಮಾಡಬಹುದು, ನೀವು ವಿಶ್ ಮಾಡಿ. ಹಾಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ಬ್ಲಾಗೊಂದಿಗೆ ಬರ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ಕಾಣಿಸ್ತಾ ಇದೆಯಾ? ಇದೇ ಡ್ರೆಸ್ಸು ಕೋಟ್ ಹಾಕೊಂಡಿದ್ದಾನೆ ಫ್ರೆಂಡ್ಸ್, ಇವಾಗ ತೆಗ್ದಿದ್ದಾನೆ. ಬಾಯ್ ಮಾಡಿ ಎಲ್ಲರಿಗೆ. ಬಾಯ್, ಮತ್ತೆ ನಾಳೆ ಸಿಗೋಣ. ಓಕೆನಾ ಫ್ರೆಂಡ್ಸ್? ಗುಡ್ ನೈಟ್ ಎಲ್ಲರಿಗೂ.